ಒಂದ್ಸಾರಿ ಬೈರೇಗೌಡ ಅಂತ ಇದ್ರು ಅಗ್ರಿಕಲ್ಚರ್ ಮಿನಿಸ್ಟರ್ ಅವ್ರ ಜೊತೆ ಹೋಗಿದ್ದೆ. ಕೆರೆಗಳೆಲ್ಲ ಬತ್ತೋಗ್ಬಿಟ್ಟು ಜಾಲಿ ಗಿಡ ಹಾಕಿಬಿಟ್ಟಿದ್ರು. ಇದೇನೇ ಇದು ಜಾಲಿ ಗಿಡ ಬೆಳ್ಕೊಂಡ್ರೆ ಇಲ್ಲಿ ಕೆರೆಯಲ್ಲಿ ನಾನೇ ಹಾಕಿಬಿಟ್ಟಿದ್ದೀನಿ ಅಂತ ಹೇಳಿದ್ರು ಅವರು. ಬತ್ತೋಗಿದ್ದಾಗ ಸದ್ಯ ಈಗೆಲ್ಲ ನೀರು ಬಂದಿದೆ, ತುಂಬಿಕೊಂಡಿದೆ, ಹೂಳಿರ್ತಕ್ಕಂಥ ಕೆಲಸ ಆಗ್ಲೇಬೇಕು ಅಲ್ವಾ? ಅಲ್ವೇನ್ರಿ? ತಲೆ ಕುಡಿಸ್ತಾ ಇದ್ದೀರಿ ನೀವು. ಅದು ಗೋಡು ಮಣ್ಣು. ನಮ್ಮ ರೈತರು ಏನ್ ಮಾಡ್ತಾರೆ, ಆ ಗೋಡು ಮಣ್ಣು ತಗೊಂಡೋಗಿ ಜಮೀನಿಗೆಲ್ಲ ಗೊಬ್ಬರ ಆಗ್ತದೆ, ಅದನ್ನು ಬಳಸ್ಕೊಳ್ತಕ್ಕಂಥ ಕೆಲಸ ಮಾಡಬೇಕು. ಅದು ಮಾಡೋದೇ ಇಲ್ಲ. ಅದಕ್ಕೆ ನಾನು ರೈತರಲ್ಲಿ ಮನವಿ ಏನಪ್ಪ ಮಾಡ್ತೀನಿ ಅಂತ, ನಾನು ರೈತರ ಮಗನೇ, ನಾನು ಹಿಂಗೆ ಹಸಿರು ಶಾಲೆ ಹಾಕೊಂಡಿದ್ದವನು, ರೈತ ಸಂಘಟನೆಯಲ್ಲಿದ್ದವನು. 80ರಿಂದ 83ರವರೆಗೆ ಮೈಸೂರು ಜಿಲ್ಲಾ ಜನರಲ್ ಸೆಕ್ರೆಟರಿ ಆಗಿದ್ದೆ. ಆಗ ಚಾಮರಾಜನಗರ ಸೇರ್ಪಡೆ. ನೀರನ್ನ ಎಚ್ಚರಿಕೆಯಾಗಿ ಬಳಸತಕ್ಕಂಥದ್ದು ಅತ್ಯಂತ ಅವಶ್ಯ. ಅದನ್ನ ರಕ್ಷಣೆ ಮಾಡತಕ್ಕಂಥದ್ದು ಕೂಡ ಅತ್ಯಂತ ಅವಶ್ಯ ಅಲ್ವಾ? ವ್ಯವಸಾಯ ದೃಷ್ಟಿಯಿಂದ ಅಲ್ಲ. ನಾವು ಒಂದೊಂದ್ಸಾರಿ ಭಯ ಆಗ್ತದೆ, ನೀರಿಲ್ಲದೆ ಏನಪ್ಪ ಮಾಡೋದು ಅಂತ. ನಾಗರಿಕತೆ ಪ್ರಾರಂಭ ಆದದೇ ನೀರಿನಿಂದ. ನಾಗರಿಕತೆ ಇದೆಯಲ್ಲ, ಜನ ಎಲ್ಲ ನೀರಿನ ದಡ ಇದೆಯಲ್ಲ, ಅಲ್ಲಿ ವಾಸ ಮಾಡಕ್ಕೆ ಮಾಡ್ಬೇಕು. ಒಂದು ವಾಸ ಮಾಡ್ತಿದ್ದದೆಲ್ಲ ನದಿ ಊರುಗಳಿದ್ದಾವಲ್ಲ, ಅಲ್ಲಿ ವಾಸ ಮಾಡ್ತಾ ಇದ್ರು. ಯಾಕಂತಂದ್ರೆ ನೀರು ಸಿಗುತ್ತೆ, ಅವ್ರ ದನಕರುಗಳಿಗೆ ನೀರು ಸಿಗುತ್ತೆ, ಪ್ರಾಣಿ ಪಕ್ಷಿಗಳಿಗೆ ನೀರು ಸಿಗುತ್ತೆ, ಕುಡಿಯಕ್ಕೆ ನೀರು ಸಿಗುತ್ತೆ, ಮತ್ತೆ ಸ್ನಾನ ಮಾಡಕ್ ನೀರು ಸಿಗುತ್ತೆ. ಇದಕ್ಕೆಲ್ಲ ಅನುಕೂಲ ಆಗಲಿ ಅಂತ ಹೇಳಿ ಮಾಡ್ತಾ ಇದ್ದೀವಿ. ಹಿಂದೆ ಪ್ರತಿ ಊರ ಹತ್ರನೂ ಒಂದು ಕೆರೆ ಇರ್ತಿತ್ತು. ಬಹಳ ಎಚ್ಚರಿಕೆಯಿಂದ ಕಾಯ್ಕೊಳ್ತಾ ಇದ್ರು ಕೆರೆಗಳು. ಈಗ ಅದೆಲ್ಲ ಹೋಗ್ಬಿಟ್ಟದೆ. ಮೊದಲು ಕೆರೆ ಅಂತಂದ್ರೆ ಬಹಳ ಚೆನ್ನಾಗಿ ಕಾಪಾಡ್ಕೊಳ್ಳೋರು. ಅದೇ ಕುಡಿಯೋ ನೀರು, ಅದೇ ದನಕರುಗಳಿಗೆ ಕುಡಿಯೋ ನೀರು, ಪ್ರಾಣಿ ಪಕ್ಷಿಗಳಿಗೆ ಕುಡಿಯೋ ನೀರು, ಸ್ನಾನ ಮಾಡೋದು ಕೂಡ ಅದೇ ನೀರು. ಈಗ ರೆಸಿಸ್ಟೆನ್ಸ್ ಪವರ್ ಕಡಿಮೆ ಆಗ್ತದೆ. ನಾವೆಲ್ಲ ಕೆರೆ ನೀರನ್ನೇ ಕುಡಿದಿದ್ದು ಅಲ್ಲ? ನೀವು ಕುಡಿದಿದ್ರೆ ಅಭ್ಯಾಸ ಇದೆಯಾ? ಹೊರಗಡೆ ಉಳಿದ್ರೆ ಕೆಮ್ಮಣ್ಣು ಬರೋದು ಅಂತ ನೀರೆಲ್ಲ ಕುಡಿತಾ ಇದ್ರು. ಈಗ ಆ ರೆಸಿಸ್ಟೆನ್ಸ್ ಪವರ್ ಇಲ್ಲ, ಹೋಗ್ಬಿಟ್ಟದೆ. ಈಗ ಕುಡಿದ್ರಂತೂ ರೋಗನೇ ಬಂದ್ಬಿಡ್ತದೆ. ಈ ಬೋರ್ವೆಲ್ ನೀರೇ ಕುಡಿಯಕ್ಕಾಗಲ್ಲ ಈಗ. ಆ ಕೆಲ ಪರಿಸ್ಥಿತಿ ಬಂದಿದ್ದೀವಿ. ಈಗೆಲ್ಲ ಬಾಟ್ಲಿಗಳು ನೀರು ಶುರು ಮಾಡ್ತೀವಿ. ಬಾಟ್ಲಿ ನೀರು ಬಿಟ್ಬಿಟ್ಟು ಬೇರೆ ನೀರು ಕುಡಿದ ತಕ್ಷಣ ಕಾಯಿಲೆ ಬಂದ್ಬಿಡ್ತದೆ. ಅಷ್ಟರ ಮಟ್ಟಿಗೆ ನಾವು ರೆಸಿಸ್ಟೆನ್ಸ್ ಎಲ್ಲ ಕಡಿಮೆ ಆಗುತ್ತೆ. ಅದರಿಂದ ನಾವು ಅಂತರ್ಜಲ ನೀರನ್ನ ಬಹಳ ಎಚ್ಚರಿಕೆಯಿಂದ ಕಾಪಾಡ್ಕೊಳ್ಳೋಣ. ನೀರನ್ನ ಎಚ್ಚರಿಕೆಯಿಂದ ಸಂರಕ್ಷಣೆ ಮಾಡೋಣ. ಅದು ಮಾಡಿದ್ರೆ ನಮ್ಮ ಭವಿಷ್ಯಕ್ಕೆ ಅನುಕೂಲ, ನಾಳೆ ಭವಿಷ್ಯಕ್ಕೆ ಅನುಕೂಲ ಆಗ್ತದೆ. ಅದಕ್ಕೆ ನೀರಿದ್ದರೆ ನಾಳೆ, ನೀರಿದ್ದರೆ ನಾಳೆ, ಜಲವೇ ಜಗದ ಜೀವಾಳ ಅಲ್ವಾ? ಆ ಕೆಲಸ ನಾವೆಲ್ಲ ಮಾಡೋಣ. ಇದು ಪ್ರತಿ ವರ್ಷನೂ ಮಾಡೋಣ. ಪ್ರತಿ ವರ್ಷನೂ ಪ್ರತಿ ವರ್ಷ ಮಾಡಿ ನೀರಾವರಿ ಇಲಾಖೆಯಿಂದ ಈ
ತಪ್ಪದೇನೆ ಮಾಡಬೇಕು. ಇದಕ್ಕೆ ಎಷ್ಟೇ ಕಷ್ಟ ಪರವಾಗಿ ಇಷ್ಟನ್ನು ಹೇಳಿ ಇವತ್ತು ನೀವೆಲ್ಲ ಬಂದಿದ್ದೀರಿ. ನೀವೆಲ್ಲರೂ ಬೇರೆಯವ್ರಿಗೆಲ್ಲ ಹೇಳ್ಬೇಕು. ಆಯ್ತಪ್ಪ, ಎಲ್ಲ ಜಿಲ್ಲೆಗಳಿಂದ ಬಂದಿದ್ದೀರಿ, ಬೇರೆಯವ್ರಿಗೆ ಇಷ್ಟೇ ಜನ 7 ಕೋಟಿ ಜನ ಕರ್ನಾಟಕದಲ್ಲಿ. ಈ ಅಭಿಯಾನ ಇದೆಯಲ್ಲ, ಎಲ್ಲ ಜಿಲ್ಲೆಗಳಲ್ಲೂ ಮಾಡ್ತಕ್ಕಂಥ ಅಭಿಯಾನ. ಎಲ್ಲ ಜಿಲ್ಲೆಗಳಲ್ಲೂ ಏನಪ್ಪ ಪವಿತ್ರ, ಎಲ್ಲ ಜಿಲ್ಲೆಗಳಲ್ಲೂ ಮಾಡಿಸ್ಬೇಕು. ಇದರಿಂದ ಜನರಲ್ಲಿ ಜಾಗೃತಿ ಮೂಡಬೇಕು. ನೀರಿನ ಬಳಕೆ ಬಗ್ಗೆ, ನೀರಿನ ಅವಶ್ಯಕತೆ ಬಗ್ಗೆ, ನೀರಿನಿಂದ ನಾಳೆ ಇಲ್ಲೇ ಹೋದ್ರೆ ಏನಾಗ್ತದೆ ಅಂತಕ್ಕಂಥ ಭಯ ಜನರಲ್ಲಿ ಬರಬೇಕು. ಅದಕ್ಕೋಸ್ಕರ ಈ ರಕ್ಷಣೆಯನ್ನು ನಾವು ನೀವೆಲ್ಲ ಮಾತುಗಳನ್ನ ಹೇಳಿ ಈ ಕಾರ್ಯಕ್ರಮ ಯಶಸ್ವಿ ಆಗಿದೆ ಅಂತ. ಯಾಕಂದ್ರೆ ಒಬ್ರು ಅಲ್ಲಾಡಿಲ್ಲ, ಇಲ್ಲೆಲ್ಲ ಕೂತಿದ್ದಾರೆ, ಆಸಕ್ತಿ ಹೇಳಿದ್ದೀರಿ. ನಾನು ನೋಡ್ತಾ ಇದ್ದೆ ಜನ ಎದ್ದು ಹೋಗ್ತಾರ ಇಲ್ವೋ ಅಂತ. ನಮ್ಮ ಸರ್ಕಾರ ರೈತರ ಪರವಾಗಿದೆ, ಕೃಷಿಕರ ಪರವಾಗಿದೆ, ನೀರನ್ನ ಅಂತರ್ಜಲ ವೃದ್ಧಿ ಮಾಡ್ತಕ್ಕಂಥದ್ದು ಪರ ಇದೆ ಅಂತಕ್ಕಂಥ ಮಾತುಗಳನ್ನ ಇಷ್ಟು ಹೇಳಿ ನಿಮ್ಗೆಲ್ಲ ಶುಭವಾಗಲಿ ಅಂತ ಹೇಳ್ತಾ ಬೋಸರಾಜ್ ಅವರಿಗೆ ಅಭಿನಂದನೆಗಳನ್ನು ಹೇಳಿ, ಸಣ್ಣ ನೀರಾವರಿ ಇಲಾಖೆಯವರಿಗೆ ಅಭಿನಂದನೆಗಳು ಹೇಳಿ ನಿಮಗೆಲ್ಲ ನಮಸ್ಕಾರಗಳನ್ನು ಮಾಡುವುದನ್ನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.